ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಜಗವನೇ ಮರೆಸುವ ನಗುವಿನ ಅರಸಿಯೇ ಹಗಲಲು ಮಿನುಗುವ ತಾರೆಯೇ ಬೆಳದಿಂಗಳೇ ಇವಳು. ಸೊ ಎಸ್, ತುಂಬ ದಿನದಿಂದ ವ್ಲಾಗ್ಸ್ ಅಪ್ಲೋಡ್ ಮಾಡಿರಲಿಲ್ಲ ಬಿಕಾಸ್ ಬೇರೆ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇನ್ನು ಮುಂದೆ ವ್ಲಾಗ್ಸ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಮಡಿಕೇರಿ ಹೋಗೋಣ ಅಂತಂದ್ಬಿಟ್ಟು ಹೊರಟಿದ್ದೀವಿ, ನಾನು ನನ್ನ ಹಸ್ಬೆಂಡ್. ಆಲ್ಮೋಸ್ಟ್ ಹೊರಟಾಗ ಟೈಮ್ ಬಂದು 1:50 ಆಗಿದೆ. ಹೋಗೋ ರೋಡಲ್ಲಿ ಮಾವಿನ ಹಣ್ಣು ಸಹ ಮಾರ್ತಿದ್ರು. ಚೆನ್ನಾಗಿದೆ ಅಲ್ಲ ಅಂತಿದ್ದೆ, ತಡ ಹೋದ್ರು ನನ್ನ ಹಸ್ಬೆಂಡ್ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ತಂದಿದ್ದಾರೆ. 2 ಹಣ್ಣಿಗೆ 300 ರೂಪೀಸ್ ಕೊಟ್ಟು ತಂದಿದ್ದಾರೆ. ಸೊ ಇವಾಗ ತಿನ್ನೋಕ್ಕಾಗಲ್ಲ ಟ್ರಾವೆಲಿಂಗಲ್ಲಿ, ಸೊ ಅಲ್ಲಿ ರೀಚ್ ಆದಮೇಲೆ ತಿನ್ನೋಣ ಅಂತಂದ್ಬಿಟ್ಟು ಹೊರಟ್ವಿ. ಅಲ್ಲಿಂದ ನಾವು ಬಂದಿದ್ದೆ ಹುಣಸೂರಲ್ಲಿರೋ ತೂಗು ಸೇತುವೆ ಹತ್ರ. ಸೊ ಆಲ್ಮೋಸ್ಟ್ ಟೈಮ್ ಬಂದು 2:30 ಆಗಿತ್ತು ನಾವು ಇಲ್ಲಿಗೆ ರೀಚ್ ಆಗಬೇಕಾದ್ರೆ. ನಾವು ಮಧ್ಯಾಹ್ನ ಬಂದಿರೋ ಕಾರಣ ಯಾರು ಜನನೂ ಇರಲಿಲ್ಲ. ಸೊ ಸಿಕ್ಕಿದ ಚಾನ್ಸು ಫೋಟೋ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಮಳೆಗಾಲದಲ್ಲಾದರೆ ಈ ಜಾಗದಲ್ಲಿ ನೀರು ತುಂಬಿ ಸುರಿಯುತ್ತೆ. ಬಟ್ ಇವಾಗ ಮಳೆ ಅಲ್ದಿರೋ ಕಾರಣದಿಂದ ನೀರೆಲ್ಲ ಬತ್ತೋಗ್ಬಿಟ್ಟಿದೆ, ಸುತ್ತ ಗ್ರೀನರಿ ಥರ ಕಾಣಿಸ್ತಿದೆ. ಆದರೂ ಒಂಥರ ಇದ್ರ ಮೇಲೆ ನಡಿಬೇಕು ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು ಅಂತ ಹೇಳ್ತಿದ್ದೆ ನನ್ನ ಹಸ್ಬೆಂಡ್ಗೆ. ಸೊ ಓಕೆ, ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು 2:45ಗೆ ಇಲ್ಲಿಂದ ರಿಟರ್ನ್ ಹೊರಟ್ವಿ. ನಾನು ಬರ್ಬೇಕಾದ್ರೆ ಈ ರೋಡ್ ಹೇಗೆ ಬರಬೇಕು ಅಂತ ಹೇಳಿಲ್ಲ, ಹೋಗ್ಬೇಕಾದ್ರೆ ತೋರಿಸ್ತಿದ್ದೀನಿ ನೋಡಿ. ಆ ಕಡೆಯಿಂದ ಬಂದಾಗ ನಿಮಗೆ ಫಸ್ಟ್ ರೈಟೇ ತೊಗೊತೀರಾ, ಅಲ್ಲಿ ದೊಡ್ಡ ಮೋರಿ ಇದೆ, ಅದ್ರ ಪಕ್ಕದ ರೋಡಲ್ಲೇ ನೀವು ಹೋದರೆ ನಾವು ಹೋಗಿ ತೂಗು ಸೇತುವೆ ಜಾಗ ಸಿಗುತ್ತೆ. ಅಲ್ಲಿಂದ ಬರ್ತಾ ನೆಕ್ಸ್ಟ್ ಎಳ್ನೀರು ಕುಡ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ಆಲ್ರೆಡಿ ಊಟದ ಟೈಮು ಆಗಿದ್ದರಿಂದ ಪಿರಿಯಾಪಟ್ಟಣದಲ್ಲೇ ಊಟ ಮಾಡಿಕೊಂಡು ಒಂದು ಐಸ್ ಕ್ರೀಮ್ ತೊಗೊಂಡು ಹೊರಟ್ವಿ. ಸೊ ಆಲ್ರೆಡಿ ಟೈಮ್ ಬಂದು 4:21 ಆಗಿತ್ತು. ಸೀರಿಯಸ್ ಆಗಿ ಗ್ರೀನರಿ ಇಷ್ಟಪಡೋರ್ಗಂತೂ ಮಡಿಕೇರಿ ರೂಟು ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಹೋಗೋ ರೂಟ್ ಇರ್ಬೋದು, ಸಖತ್ತಾಗಿದೆ, ಸುತ್ತಮುತ್ತ ಗ್ರೀನರಿ. ಅದರಲ್ಲೂ ನಾವು ಈವ್ನಿಂಗ್ ಹೋಗಿರೋದ್ರಿಂದ ಇನ್ನೂ ತಂಪಾದ ಗಾಳಿ ಸಿಕ್ಕಾಬಟ್ಟೆ ಬೀಸ್ತಾಯಿತ್ತು. ತುಂಬ ಇಷ್ಟ ಆಯಿತು, ನಾನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಸೊ ಫೈನಲಿ ಅಂತೂ ಇಂತೂ ಮಡಿಕೇರಿ ಎಂಟ್ರಿ ಆಗಿದ್ದೀವಿ. ಬಟ್ ನಾವು ಬಂದಿದ್ದು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು. ಫಸ್ಟು ರಾಜ್ ಸೀಟ್ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಬಟ್ ಟಿಕೆಟ್ ಕೌಂಟ್ರ್ ಕ್ಯೂನೇ ನೋಡಿ ಸಿಕ್ಕಾಬಟ್ಟೆ ಇದೆ. ಮಿನಿಮಮ್ ಅಂದರೂ ಈ ಟಿಕೆಟ್ ಕೌಂಟ್ರ್ ಕ್ಯೂ ಮುಗಿಯೋದೇ 1/2 ಅವರ್ ಆಗ್ಬೋದೇನೋ, ಅಷ್ಟು ಚೆನ್ನಾಗಿ ನಿಂತಿದ್ರು. ಸೊ ಆಮೇಲೆ ಪಾರ್ಕಿಂಗು ಸಹ ಜಾಗ ಇರಲಿಲ್ಲ. ಸೊ ಬೇಡ ಹೊರಡೋಣ, ನಾಳೆ ಆದರೆ ಬರೋಣ, ಇಲ್ಲ ಅಂತಂದರೆ ಓಕೆ ನೋಡಿರೋ ಪ್ಲೇಸೇ ಅಲ್ವಾ ಅಂತಂದ್ಬಿಟ್ಟು ಹೊರಟ್ವಿ. ಮಲ್ಲಿಗೆ ಹೂ ತೊಗೊಳ್ಳೋಣ ಅಂದ್ಕೊಂಡಿದ್ವಿ, ಮರ್ತ್ಕೊಂಡು ಬಂದಿದ್ವಿ. ಸೊ ಫೈನಲಿ ಅಂಗಡಿ ಕಾಣಿಸ್ತು, ನಾನು ಹೋಗಿ ತೊಗೊಂಡು ಬಂದೆ. ಸೊ ಇವಾಗ ನಮಗೆ ನೆಕ್ಸ್ಟ್ ಇರೋದೇ ಭಾಗಮಂಡಲ ಸ್ಟೇ ಹೋಗೋದು. ಯಾಕೆಂದರೆ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಫಾಗ್ ನೋಡಬೇಕು ಅನ್ನೋದಕ್ಕೋಸ್ಕರನೇ ತಲಕಾವೇರಿಗೆ ಹೋಗ್ತಿರೋದು. ಹೋಗೋ ಆನ್ ದ ವೇ ರೋಡಲ್ಲೇ ಗ್ಲಾಸ್ ಬ್ರಿಡ್ಜ್ ಸಹ ಇದೆ, ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಅನಿಸುತ್ತೆ, ಗ್ಲಾಸ್ ಬ್ರಿಡ್ಜ್ ಕ್ಲೋಸ್ ಆಗಿ ತುಂಬ ದಿನಗಳಾಗಿದೆಯಂತೆ. ಸೊ ಇನ್ನೊಂದು 2 ವೀಕ್ಸಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಏನೋ ಪ್ರಾಬ್ಲಮ್ ಇದೆ ಅಂದರು, ಗೊತ್ತಿಲ್ಲ. ಸೊ ನಾನು ನೋಡಿದ್ದೆ, ನನ್ನ ಹಸ್ಬೆಂಡ್ ನೋಡಿರಲಿಲ್ಲ. ಸೊ ಓಕೆ, ಇನ್ನೇನು ಮಾಡೋಣ ಬಿಡು, ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನಾವು ಸ್ವಲ್ಪ ಡೌಟಲ್ಲಿದ್ವಿ, ಭಾಗಮಂಡಲದಲ್ಲಿ ರೂಮ್ ಸಿಗುತ್ತಾ ಸಿಗಲ್ವಾ ಅಂತ. ಇದು ವೀಕೆಂಡ್ ಆಗಿರೋದ್ರಿಂದ ಆ್ಯಂಡ್ ನಮ್ಮದು ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಆನ್ಲೈನಲ್ಲಿ ರೂಮ್ಸ್ ಬುಕ್ ಆಗಿರಲಿಲ್ಲ. ಸೊ ನನ್ನ ಹಸ್ಬೆಂಡು 1/2 ಅವರ್ ರೂಮ್ಸ್ನ ಸರ್ಚ್ ಮಾಡಿ ಯಾವ್ದು ಬೆಟರ್ ಆಗಿದೆ ಅಂದ್ಬಿಟ್ಟು ಫೈನಲಿ ಒಂದು ರೂಮ್ನ ಸೆಲೆಕ್ಟ್ ಮಾಡಿದ್ರು. ಆಲ್ರೆಡಿ ಟೈಮ್ 8:15 ಆಗಿತ್ತು. ಊಟ ಬೇಡ ಅಂತ ಅಂದ್ಬಿಟ್ಟು ಬೇಕ್ರಿ ಪಕ್ಕದಲ್ಲೇ ಇದ್ದರಿಂದ ಸ್ನ್ಯಾಕ್ಸ್ ತೊಗೊಂಡೋದ್ವಿ. ರೂಮ್ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಬಟ್ ಬೇರೆ ರೂಮ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಇದು ಓಕೆ ಆಗಿತ್ತು. ಸೊ ತುಂಬ ಟಯರ್ಡ್ ಆಗಿದ್ದೆ. ಫೈನಲಿ ಇವಾಗ ರೆಸ್ಟ್ ಮಾಡೋಣ. ಸೊ ಅರ್ಲಿ ಮಾರ್ನಿಂಗ್ ತಲಕಾವೇರಿಗೆ ಹೊರಡ್ಬೇಕಾದ್ರೆ ಸಿಗೋಣ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಸೊ ನಾವು ಇವಾಗ ಹೊರಟಿದ್ದೀವಿ. ಸೊ ನೋಡಿ ಕಾರ್ ಮೇಲೆ ಎಷ್ಟು ಮಟ್ಟಿಗೆ ಫಾಗ್ ಬಿದ್ದಿದೆ ಅಂತ. ನಾವು ಬೇಸಿಗೆಯಲ್ಲಿ ಬಂದಿದ್ದೀವ ಇಲ್ಲ ವಿಂಟರ್ ಸೀಸನಲ್ಲಿ ಬಂದಿದ್ದೀವ ಅಂತಲೇ ಕನ್ಫ್ಯೂಸ್ ಆಯಿತು. ಸೊ ಇವಾಗ ಸನ್ ರೈಸ್ ಆಗ್ತಿರೋ ಕಾರಣದಿಂದ ಸ್ವಲ್ಪ ಫಾಗ್ ಕರಗುತ್ತೆ. ಸೊ ಟೈಮ್ ಬಂದು 6:48 ಆಗಿದೆ. ಸೊ ಹೊರಟಿದ್ದೀವಿ, ನೋಡೋಣ ಹೋಗೋ ರೂಟಲ್ಲೇ ಇಷ್ಟು ಮಟ್ಟಕ್ಕೆ ಫಾಗ್ ಇದೆ. ಸೊ ಅಲ್ಲಿ ಯಾವ ಥರ ಫಾಗ್ ನಮಗೆ ನೋಡ್ಲಿಕ್ಕೆ ಸಿಗುತ್ತಾ ಇಲ್ವಾ ಅನ್ನೋದು ವೆಯ್ಟ್ ಮಾಡಿ ನೋಡೋಣ. ಭಾಗಮಂಡಲದಿಂದ ತಲಕಾವೇರಿಗೆ ಹೋಗೋ ರೂಟಲ್ಲಿ ಸಿಕ್ಕಾಪಟ್ಟೆ ಸೀನರಿ ಇದೆ ಆ್ಯಂಡ್ ಇಷ್ಟು ಗ್ರೀನರಿ ಇರೋದ್ರಿಂದ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗ್ತಿದೆ. ಸೊ ಫೈನಲಿ ಅಂತೂ ಇಂತೂ ತಲಕಾವೇರಿಗೆ ಎಂಟ್ರಿ ಆಗಿದ್ದೀವಿ. ಸೊ ಲೆಟ್ಸ್ ಗೋ. ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಜಾಸ್ತಿ ಜನನೂ ಸಹ ಇರಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಜಾಸ್ತಿ ಚೆನ್ನಾಗಿಲ್ಲದೆ ಇರೋ ಕಾರಣದಿಂದ ಫೋಟೋಸು ಸಹ ಚೆನ್ನಾಗಿ ಬಂದಿದೆ, ಸ್ವಲ್ಪ ವಿಡಿಯೋ ಸಹ ಮಾಡ್ಕೊಂಡ್ವಿ. ಸೊ ನಾನು ನನ್ನ ಹಸ್ಬೆಂಡ್ನ ರೇಗಿಸ್ತಿದ್ದೆ,
ಬಿಕಾಸ್ ನಾವು ಬಂದಿರೋದು ವೀಕ್ ಡೇಸ್ ಅಂತ ಕನ್ಫ್ಯೂಷನ್ ಇತ್ತು. ವೀಕೆಂಡ್ ಆಗಿದ್ರು ನಾವು ಬಂದಿರೋದು ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಕಮ್ಮಿ ಇತ್ತು. ನಾನು ಆಸೆ ಪಟ್ಟಂಗೆ ಫಾಗ್ ಸಹ ನಾನು ನೋಡಿದೆ. ಅವ್ರು ನನ್ನ ತಲಕಾವೇರಿ ಕರ್ಕೊಂಡು ಬರೋ ಮೇನ್ ಇಂಟೆನ್ಷನ್ನೇ ಬಂದು ನನಗೆ ಪ್ರಪೋಸ್ ಮಾಡಿದರು ರಿಪ್ಲೈ ಬೇಕು ಅಂತ. ಸೊ ಎಸ್, ಕನ್ಫ್ಯೂಸ್ ಆಗಬೇಡಿ, ಇದು 2 years ಬ್ಯಾಕ್ ನಡೆದಿರೋ ಕತೆ. ಫ್ರೆಂಡ್ಸ್ ಎಲ್ಲ ಒಂದು ಸತಿ ಪ್ಲ್ಯಾನ್ ಮಾಡಿದ್ವಿ ತಲಕಾವೇರಿಗೆ ಹೋಗೋಣ ಅಂತಂದ್ಬಿಟ್ಟು. ಸೊ ಅಲ್ಲಿಗೆ ಹೋದಾಗ ನಾನು ನಿಮಗೆ ಸರ್ನೋ ಹೇಳ್ತೀನಿ ಅಂತ ಹೇಳಿದ್ದೆ, ಬಿಕಾಸ್ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಒಂದು 6 to 7 months ಓಕೆ ಯೋಚನೆ ಮಾಡಲಿಕ್ಕೆ ಅನ್ನೋ ಇಂಟೆನ್ಷನಲ್ಲಿ ಹೇಳಿದ್ದೆ. ಬಟ್ ನನ್ನ ಹಸ್ಬೆಂಡ್ಗೆ ಅಷ್ಟು ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ ಅನಿಸುತ್ತೆ. ಸೊ ಇಮಿಡಿಯೇಟಾಗಿ ಮಾತಾಡಿ 2 ದಿನಕ್ಕೆ ಫ್ರೆಂಡ್ಸ್ನೆಲ್ಲ ಕನ್ವಿನ್ಸ್ ಮಾಡಿ ಇಮಿಡಿಯೇಟಾಗಿ ಪ್ಲ್ಯಾನ್ ಮಾಡಿ ತಲಕಾವೇರಿಗೆ ಕರ್ಕೊಂಡು ಬಂದರು. ಸೊ ಆ್ಯಸ್ ಯೂಶುವಲ್, ಯಾಕೆಂದರೆ ನಾನು ಹೇಳಿದ್ನಲ್ಲ ತಲಕಾವೇರಿಗೆ ಹೋದಾಗ ರೆಸ್ಪಾನ್ಸ್ ಹೇಳ್ತೀನಿ ಅಂತಂದ್ಬಿಟ್ಟು ಮತ್ತೆ ಕೇಳಿದ್ರು. ಬಟ್ ನನಗಾಗ ಯಾವುದೇ ರೀತಿಯ ಐಡಿಯಾಸ್ ಇರಲಿಲ್ಲ, ಬಿಕಾಸ್ ನನ್ನ ತಲೆಯಲ್ಲೇ ಬೇರೆ ಓಡ್ತಾಯಿತ್ತು. ಸೊ ಇವ್ರ ಹತ್ರ ಎಲ್ಲ ಇದೆ, ಸೊ ಇವ್ರ ಲೈಫಲ್ಲಿ ಸೆಟಲ್ ಆಗಿದ್ದಾರೆ, ಅದಕ್ಕೆ ಒಪ್ಕೊಂಡಿದ್ದಾಳೆ ಅಂತ ಬೇರೆಯವ್ರು ಮಾತಾಡ್ತಾರೆ ಅನ್ನೋ ಟೆನ್ಷನ್ ಸಹ ಇತ್ತು. ಸೊ ನಾನು ಅದಕ್ಕೆ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡೇ ಬಂದೆ. ಸೊ ಇಲ್ಲ, ನನಗೆ ನಿಮಗೆ ಸೆಟ್ ಆಗೋಲ್ಲ ಎಕ್ಸೆಟ್ರಾ ಅಂತ. ನಾನು ಎಷ್ಟೇ ಅವ್ರನ್ನ ರಿಜೆಕ್ಟ್ ಮಾಡಿದ್ರು ಫಸ್ಟ್ ಯಾವ ರೀತಿ ನನ್ನ ಕೇರ್ ಮಾಡ್ತಿದ್ರು ಅದೇ ರೀತಿ ಕೇರ್ ಮಾಡ್ತಿದ್ರು. ಸೊ ಹೆಣ್ಮಕ್ಳು ಕೊಡಬೇಕಾಗಿರೋ ರೆಸ್ಪೆಕ್ಟ್ ಕೊಡ್ತಿದ್ರು. ಸೊ ಮೇನ್ ಥಿಂಗ್ ಅದೇ ಅಲ್ವಾ, ಹೆಣ್ಮಕ್ಳಿಗೆ ಇಷ್ಟ ಆಗೋದು, ಅವ್ರಿಗೆ ಕೊಡೋ ಕೇರ್ ಆಗಿರ್ಬೋದು, ರೆಸ್ಪೆಕ್ಟ್ ಆಗಿರ್ಬೋದು. ಸೊ ಇವ್ರು ಯಾವತ್ತೂ ಕಮ್ಮಿ ಮಾಡಿಲ್ಲ, ಅವತ್ತು ಹಾಗೆ ಇವತ್ತು ಹಾಗೆ. ಸೊ ಫೈನಲಿ ಅಂತೂ ಇಂಥವತ್ತು ಮದುವೆ ಆಗಿದ್ದೀವಿ. ಸೊ ಇವಾಗಲೂ ಪ್ರಪೋಸ್ ಮಾಡ್ತಿದ್ದಾರೆ. ನಡಿ, ಆಲ್ರೆಡಿ ಮದುವೆ ಆಗಿದೆ, ಈಗ ಯಾವ ಪ್ರಪೋಸ್ ಮಾಡ್ತಿದ್ಯಾ ಅಂತ ಬೈತಿದ್ದೆ. ಸೊ ಎಸ್, ಫೈನಲಿ ತಲಕಾವೇರಿಯಿಂದ ಬಂದಿದ್ದೀವಿ. ಭಾಗಮಂಡಲದಲ್ಲಿರೋ ಭಗಂಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಸೊ ಫೈನಲಿ ಇಲ್ಲೂ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ರೂಮ್ಗೆ ಹೊರಟಿದ್ದೀವಿ. ಸೊ ಟೈಮ್ ಬಂದು 9:46 ಆಗಿದೆ. ಭಗಂಡೇಶ್ವರ ಟೆಂಪಲು ಸಹ ಒಂದು ಕೇರಳ ದೇವಸ್ಥಾನ ವೈಬ್ ಕೊಡ್ತು. ಸೊ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ರೂಮ್ಗೆ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಟ್ರಿಪ್ನ ಕಂಟಿನ್ಯೂ ಮಾಡೋಣ, ಲೆಟ್ಸ್ ಗೋ. ಸೊ ಫೈನಲಿ ಅಂತೂ ಇಂತೂ ಫ್ರೆಶ್ ಅಪ್ ಆಗಿ 11 ರೂಮ್ನ ಚೆಕ್ಔಟ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಇಲ್ಲಿಂದ ನೆಕ್ಸ್ಟು ಮಡಿಕೇರಿ ಹೋಗಿ ಅಲ್ಲಿಂದ ರೂಟ್ ಮ್ಯಾಪ್ ಹಾಕ್ಕೊಳ್ಳೋಣ, ಯಾವ್ದು ಹತ್ರ ಪ್ಲೇಸಸ್ ಇದೆ ನೋಡ್ಕೊಂಡು ಹೊರಡೋಣ ಅಂತ ಡಿಸೈಡ್ ಆದ್ವಿ. ಸೊ ಫೈನಲಿ ಅಂತೂ ಇಂತೂ ಹೊರಟ್ವಿ. ನೋಡಿ, ಅದೇ ಗ್ಲಾಸ್ ಬ್ರಿಡ್ಜು, ಬಟ್ ಇವಾಗಲೂ ಓಪನ್ ಆಗಿಲ್ಲ. ಸೊ ಅದಕ್ಕೆ ಈ ಕಡೆಯಿಂದನೇ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಮಡಿಕೇರಿ ಎಂಟ್ರಿ ಆಗಿದ್ದೀವಿ. ಸೊ ನಾವು ಹೋಗ್ತಿದ್ರೆ ಎಲ್ಲ ಇವಾಗ ಬರ್ತಿದ್ದಾರೆ. ನಾವು ಹೋಗ್ತಿರೋದಾದ್ರೂ ಸಿಕ್ಕಾಬಟ್ಟೆ ರೂಟ್ ಟ್ರಾಫಿಕ್ ಆಗಿತ್ತು. ಒಂದು ವೆಹಿಕಲ್ ಆದಮೇಲೆ ಒಂದು ವೆಹಿಕಲ್ ಪಾಸ್ ಆಗ್ತಾ ಇದ್ದಿದ್ದು. ಸೊ ಅಂತೂ ಇಂಥ ಟ್ರಾಫಿಕ್ ಎಲ್ಲ ಮುಗಿಸಿ ನೆನ್ನೆ ರಾತ್ರಿ ರಶ್ ಇತ್ತು, ನೋಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಲ್ರೆಡಿ 12:30 ಆಗಿದೆ. ಅಲ್ಲಿ ಹೋದರೆ ಕಾರ್ ಪಾರ್ಕಿಂಗ್ ಸಿಗುತ್ತೋ ಸಿಗಲ್ವೋ ಅಂತ ಅಲ್ಲಿಂದ ಒಂದು 500 meters ಬ್ಯಾಕಲ್ಲೇ ಕಾರ್ನ ಪಾರ್ಕ್ ಮಾಡಿ ಹೋಗಿದ್ದೀವಿ. ರಾತ್ರಿ ಸಿಕ್ಕಾಪಟ್ಟೆ ಖಾಲಿ ಇತ್ತು. ಒಬ್ಬೊಬ್ರಿಗೆ 20 rupees ಟಿಕೆಟು. ಸೊ ಟಿಕೆಟ್ ತೊಗೊಂಡ್ರೆ ಸೀಟ್ ಒಳಗೆ ಎಂಟ್ರಿ ಆಗಿದ್ದೀವಿ. ಸೊ ಇಲ್ಲಿ ವ್ಯೂ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಇದು ಆಲ್ಮೋಸ್ಟ್ ಈವ್ನಿಂಗ್ ಟೈಮು ಇಲ್ಲ ಮಾರ್ನಿಂಗ್ ಟೈಮ್ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾವು ಬಿಸಿಲಲ್ಲಿ ಬಂದಿರೋದ್ರಿಂದ ಸೆಕೆ ಆಗ್ತಿತ್ತು ಸಿಕ್ಕಾಪಟ್ಟೆ, ಆ್ಯಂಡ್ ಬಿಸಿಲು ತುಂಬ ಇದ್ದಿದ್ದರಿಂದ ಸುಸ್ತಾಗ್ತಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಈವ್ನಿಂಗ್ ಬನ್ನಿ, ವ್ಯೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ರಶ್ ಇರಬಾರ್ದು, ಫ್ರೀಯಾಗಿ ನೋಡಬೇಕು ಅಂದರೆ ಮಧ್ಯಾಹ್ನ ಟೈಮ್ ಬೆಟರು ನೋಡಲಿಕ್ಕೆ. ನಾವು ಇವಾಗ ರಿಟರ್ನ್ ಹೊರಡಬೇಕಾಗಿರೋದ್ರಿಂದ ಸೊ ಓಕೆ ಹೋಗ್ತಾ ಇದ್ದೀವಿ. ಒಂದು ಸತಿ ನೋಡ್ಕೊಂಡು ಹೊಟ್ಟೋಗೋಣ ಮಧ್ಯಾಹ್ನ ಆದ್ರೇನು ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಲೆಟ್ಸ್ ಗೋ, ನೋಡ್ಕೊಂಡು ಬನ್ನಿ ಹೇಗಿದೆ ರಾತ್ರಿ ಅಂತ. ಮಧುರ ಓ ಮಧುರ ನಂಗಡ ಪ್ರೇಮ ಓ ತುಂಬಾ ಚಾಯಿ ತುಂಬಾ ಚಾಯಿ. ಸೊ ಫೈನಲಿ ಅಂತೂ ಇಂತೂ ರಾಸೀಟ್ ಎಲ್ಲ ನೋಡಿಕೊಂಡು 12:45 ಇಲ್ಲಿಂದ ಹೊರಟ್ವಿ. ಸೊ ನಿನ್ನೆ ಅಷ್ಟು ಟ್ರಾಫಿಕ್ ಇದ್ದಿದ್ದು, ಅಷ್ಟು ಜನ ಇದ್ದಿದ್ದು, ಇವತ್ತು ರೋಡ್ ನೋಡಿ ಎಷ್ಟು ಖಾಲಿ ಇದೆ ಅಂತ. ಸೊ ಇಲ್ಲಿ ವ್ಯೂ ನೋಡೋಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನ್ನ ಹಸ್ಬೆಂಡ್ ಇರೋ ಕಾರ್ ತೊಗೊಂಡು ಬರ್ತೀನಿ, ನೀನು ನಿಧಾನಕ್ಕೆ ಬಾ ಅಂತ ಕಾರ್ ತೊಗೊಂಡು ಬಂದರು. ಟೈಮ್ 1 o'clock ಆಗಿತ್ತು. ನಾವು ಓಂಕಾರೇಶ್ವರ ಟೆಂಪಲ್ಗೆ ಹೋಗೋ ಅಷ್ಟರಲ್ಲೇ. ಸೊ ಈ ದೇವಸ್ಥಾನನೂ ಒಂಥರ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿನೂ ಸಿಗುತ್ತೆ.
ಒಂಥರ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ದರ್ಶನ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಸೊ ಗೊತ್ತಲ್ಲ, ಗೂಗಲ್ ಮ್ಯಾಪ್ ನಂಬ್ಕೊಂಡ್ರೆ ಇದೇ ಗೋಲು ಅನ್ನೋ ಥರನೇ ಹೋದ್ವಿ, ಯಾಕಂದರೆ ಒಂದೇ ವೆಹಿಕಲ್ ಪಾಸ್ ಆಗೋ ಥರ ತೋರಿಸ್ತು. ಬಟ್ ಶಾರ್ಟ್ಕಟ್ಟಲ್ಲೇ ಜಾಯ್ನ್ ಆದ್ವಿ. ಸೊ ನೋಡ್ಬೋದು ನೀವು ಎಷ್ಟು ವೆಹಿಕಲ್ ಹೋಗ್ತಾಯಿದ್ವಿ, ಸಿಕ್ಕಾಪಟ್ಟೆ ರಶ್ ಇದೆ ಅಂತ. ಸೊ ಅಲ್ಲಿಂದ ಬರ್ತಾ ಆನ್ ದ ವೇನೆ 1:30 ಆಗಿತ್ತು. ಸೊ ಅಲ್ಲಿ ಭದ್ರಕಾಳೇಶ್ವರಿ ಟೆಂಪಲು ಸಹ ಇತ್ತು. ಸೊ ಓಕೆ, ದರ್ಶನ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ 1:30 ಆಗಿರೋದ್ರಿಂದ ದೇವಸ್ಥಾನ ಬಾಗಿಲಾಕಿತ್ತು. ಸೊ ಅಲ್ಲಿ ಸುತ್ತಮುತ್ತ ಸೀನರಿ ನೋಡಿಕೊಂಡು ಅಲ್ಲೇ ದೇವ್ರದ್ದು ಕುಂಕುಮ ಇತ್ತು, ಕುಂಕುಮ ಇಟ್ಕೊಂಡು ಅಲ್ಲಿಂದನೂ ನಾವು ಹೊರಟ್ವಿ. ಸೊ ಟೈಮ್ 1:43. ಸೊ ನೆಕ್ಸ್ಟ್ ಏನು ಮಾಡೋಣ, ಊಟಕ್ಕೆ ಎಲ್ಲಿ ಹೋಗೋಣ ಗೊತ್ತಿಲ್ಲ, ಫಾರೆಸ್ಟ್ ಮಧ್ಯೆ ಹೋಗ್ತಿದ್ವಿ ಅಂದ್ಕೊಂಡು ಹೋಗ್ತಾಯಿದ್ವಿ. ಸೊ ಏನಾದ್ರು ಸಿಗುತ್ತಾ ಅಂತ ನೋಡಿಕೊಂಡೇ ಹೋಗ್ತಾಯಿದ್ವಿ. ಸೊ ಫೈನಲಿ ಅಂತೂ ಇಂತೂ ಒಂದು ಚಿಕ್ಕ ಹೋಟೆಲ್ ಸಿಕ್ತು. ಸೊ ಸಿಕ್ಕಿರೋದ್ರಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ. ಸೊ ಟೈಮು ಆಗಿದೆ ಅಂತ ಅಂದ್ಬಿಟ್ಟು ಊಟಕ್ಕೆ ಬಂದಿದ್ವಿ. ರಾಜು ಅವರು ಬಾಯ್ಲ್ಡ್ ರೈಸ್ ತೊಗೊಂಡಿದ್ರು, ಇದು ಮಂಗಳೂರು ರೈಸು. ಸೊ ನಾನು ನಾರ್ಮಲ್ ಕುಕ್ಕಡ್ ರೈಸ್ ತೊಗೊಂಡಿದ್ದೆ. ಸೊ ತಿನ್ಕೊಂಡು ಬಂದಮೇಲೆ ಸುಸ್ತಾಗ್ತಿದೆ, ನೀನೇ ಡ್ರೈವ್ ಮಾಡು ಅಂದರು. ಸೊ ನಾವು ಬಿಡ್ತೀವ ಡ್ರೈವಿಂಗಿಗೆ, ಕಾಯ್ತಾ ಇರ್ತೀನಿ. ಸೊ ಓಕೆ ಬನ್ನಿ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು ಡ್ರೈವ್ ಮಾಡ್ಕೊಂಡು ಕರ್ಕೊಂಡ್ಬಂದೆ. ಚಕ್ಲಿ ಹೊಳೆ ಹತ್ರ ಬಂದ್ವಿ. ಸೊ ಇಲ್ಲಿ ನೋಡಿದ್ರೆ ಚೂರೂ ನೀರಿಲ್ಲ. ಸೊ ಓಕೆ, ಇನ್ನೇನಕ್ಕೆ ಸುಮ್ಮನೆ ಒಳಗೆ ಹೋಗೋದು, ಟೈಮ್ ವೇಸ್ಟು, ದುಬಾರೆಗಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಹೊರಗಡೆಯಿಂದನೇ ನೋಡಿಕೊಂಡು ನೆಕ್ಸ್ಟ್ ಹೊರಟ್ವಿ. ಸೊ ಇಲ್ಲಿಗೆ ಬರ್ಬೇಕಾದ್ರೆ ನಾನೇ ಡ್ರೈವಿಂಗ್ ಆಗಿರೋದ್ರಿಂದ ಇದನ್ನು ವೀಡಿಯೋ ಮಾಡಿರಲಿಲ್ಲ. ಸೊ ಇದು ಫಾರೆಸ್ಟ್ ಥರನೇ ಇದೆ. ಸೊ ನಿಜವಾಗ್ಲೂ ಇಲ್ಲೆಲ್ಲ ಇಳಿಯೋಕೆ ಹೋಗ್ಬಾರ್ದು, ಬಟ್ ಸಿಕ್ಕಾಪಟ್ಟೆ ಆಸೆ ಇತ್ತು ಫೋಟೋ ತೆಕ್ಕೋಬೇಕು ಅಂತ. ಸೊ ವೀಡಿಯೋನಾದರೂ ಮಾಡೋಣ ಅಂತ ಮಾಡಿಕೊಂಡೆ. ಫೈನಲಿ ಅಂತೂ ಇಂತೂ ದುಬಾರೆಗೆ ಬಂದ್ವಿ. ಸೊ ನಮ್ಮ ಗೈಡ್ ಆಯಿತು, ಲಾಸ್ಟ್ ಟೈಮ್ ಬಂದಾಗಲೂ ಹಿಂಗೆ ಟ್ರಾಫಿಕ್ ತುಂಬ ಕ್ಯೂ ಇರುತ್ತೆ. ಸೊ ಅಲ್ಲವರು ಪಾರ್ಕಿಂಗ್ ಸಿಗುತ್ತಾ ಸಿಗಲ್ವಾ ಅಂತ ಅಂದ್ಬಿಟ್ಟು ಒಂದು ಸತಿ ಅನುಭವಿಸಿದ್ವಿ. ಸೊ ಅದಕ್ಕೆ ಅಲ್ಲೇ ಹತ್ತಿರದಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು 200 ಮೀಟರ್ಸ್ ಅಲ್ವಾ ಅಂತ ನಡ್ಕೊಂಡು ಬಂದ್ವಿ. ಸೊ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು, ಯಾಕೆಂದರೆ ಆನೆಗಳು ನೋಡೋಕೆ ಹೋಗ್ತೀನಿ ಅಂತಲೇ ಸಿಕ್ಕಾಬಟ್ಟೆ ಎಕ್ಸೈಟ್ ಆಗಿದ್ದೆ. ಸೊ ಅದೇ ಟೈಮಲ್ಲಿ ನೋಡ್ಬೇಕಾದ್ರೆ ಆನೆಗಳು ಸಹ ಸ್ನಾನ ಮಾಡ್ಸೋಕ್ಕೆ ಕರ್ಕೊಂಡ್ಬಂದಿದ್ರು. ಸೊ 4 ಆನೆಗಳನ್ನ ದೂರದಿಂದನೇ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು. ಬೇಗ ಆ ಕಡೆ ಹೋಗೋಣ ನಡಿ ಅಂದೆ. ಸೊ ಸರಿ ಬಾ ಝೂಮ್ ಹಾಕಿದ್ದು ಸಾಕು ಅಂದ್ಬಿಟ್ಟು ನನ್ನ ಹಸ್ಬೆಂಡು ಸಹ ಕರ್ಕೊಂಡು ಹೊರಟ್ರು. ಸೊ ಅಂತೂ ಇಂತೂ ಫೈನಲಿ ನೀರಿನ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಸೊ ಒಂದು ಸಜೆಷನ್ ಏನು ಅಂದರೆ, ಹಿಂಗೆ ಹೋಗ್ಬೇಕಾದ್ರೆ ಹುಷಾರಾಗಿ ನೋಡ್ಕೊಂಡು ನಿಧಾನಕ್ಕೆ ಹೋಗಿ, ಯಾಕೆಂದ್ರೆ ನಾವು ಹೋಗೋ ಟೈಮಲ್ಲಿ ಸಣ್ಣ ಹಾವು ಸಹ ಇತ್ತು. ಸೊ ಒಬ್ಬೊಬ್ರಿಗೆ ಗೊತ್ತಾಗಲ್ಲ, ಸಡನ್ನಾಗಿ ಇಂಥ ಟೈಮಲ್ಲೇ ಕಚ್ಚೋ ಅಂಥ ಚಾನ್ಸಸ್ ಇರುತ್ತೆ. ಸೊ ನಿಧಾನಕ್ಕೆ ನೋಡ್ಕೊಂಡು ಹೋಗಿ. ಫೈನಲಿ ನಾವು ಅಂತೂ ಇಂತೂ ಆನೆ ಶಿಬಿರಕ್ಕೆ ಎಂಟ್ರಿ ಆಗಿದ್ದೀವಿ. ಸೊ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿದೆ. ತುಂಬ ಸತಿ ಬರ್ತಿರ್ತೀವಿ ಆನೆ ನೋಡಲಿಕ್ಕೆ, ಮತ್ತಿಗೂಡಾಗಿರ್ಬೋದು, ದುಬಾರೆ ಆಗಿರ್ಬೋದು. ಬಟ್ ಯಾವುದೇ ಸತಿ ಬಂದರೂ ಸಿಕ್ಕಾಬಟ್ಟೆ ಎಕ್ಸೈಟೆಡ್ ಆಗಿರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ವೀಕ್ ಡೇಸಲ್ಲಿ 120 ರುಪೀಸ್ ಇರುತ್ತೆ, ವೀಕೆಂಡ್ಸಲ್ಲಿ 140 ರುಪೀಸ್ ಇರುತ್ತೆ. ಸೊ 20 ರುಪೀಸ್ ಜಾಸ್ತಿ ಇರುತ್ತೆ ವೀಕೆಂಡ್ಸಲ್ಲಿ. ಸೊ ಲೆಟ್ಸ್ ಗೋ, ಆನೆಗಳು ನೋಡ್ಕೊಂಡು ಬನ್ನಿ. ಬರುವೆ ಓಡಿ ಓಡಿ ಒಲಿದು, ಒಲಿವೆ ನೋಡಿ ನೋಡಿ ನಲಿದು, ನಲಿವೆ ಹಾಡಿ ಹಾಡಿ ಕುಣಿದು, ನಿನ್ನ ಪ್ರೀತಿಗೆ ಕರೆವೆ ಕಾದು ಕಾದು ಒಲೆದು, ಅಲೆವೆ ಕಾಡಿ ಕಾಡಿ ಸೆಳೆದು, ಸೆಳೆವೆ ಬಾರಿ ಬಾರಿ ಸುಳಿದು, ನಿನ್ನ ಪ್ರೀತಿಗೆ ಅಲೆವೆ ಕಾಡಿ ಕಾಡಿ ಸೆಳೆದು, ಸೆಳೆವೆ ಬಾರಿ ಬಾರಿ ಸುಳಿದು, ನಿನ್ನ ಪ್ರೀತಿಗೆ ನಡೆಯುವಾಗ ಎದುರು ನೀನೇ ಬಂದ ಜೊಮ್ಮೆನುವಂತ ಸಂತೋಷ ನನ್ನ ಪ್ರೀತಿಗೆ. ಎಂದಿಗೂ ಮನಸ್ಸಿನಲ್ಲಿ ಕನಸಿನಲ್ಲಿ ಅಳಿಸಲಾರದಂಥ ಬಿಚ್ಚನಿರೋ ಸಂದೇಶ ನಿನ್ನ ಪ್ರೀತಿಗೆ. ಸವಿ ಮುತ್ತಿನ ಸಂಭಾವನೆ ಬಾಕಿ
ಅಲೆವೆ ಕಾಡಿ ಕಾಡಿ ಸೆಳೆದು ಸೆಳೆವೆ ಬಾರಿ ಬಾರಿ ಸುಳಿದು ನಿನ್ನ ಪ್ರೀತಿ. ಸೊ ನಾನು 2 ಆನೆಗೆ ಫೀಡ್ ಮಾಡಿದೆ. ಸೊ ಫೀಡ್ ಮಾಡಬೇಕು ಅಂದರೂ ಕೊಡ್ತಾರೆ. ಸಿಕ್ಕಾಬಟ್ಟೆ ಖುಷಿ ಆಯಿತು. ಅದು ಧನಂಜಯ ಆನೆಗೆ ಫೀಡ್ ಮಾಡ್ಬೇಕಾರಂತೂ ಅದ್ರ ಕಾವಾಡಿಗರಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾತಾಡ್ಸಿದ್ರು. ಬನ್ನಿ ನಮ್ಮ ಕನ್ನಡದವ್ರಿಗಿಲ್ಲ ಅಂತೀವ, ಬನ್ನಿ ಕೊಡಿ ಅಂತ. ಏನಿಲ್ಲ ಅಂದರೂ ಧನಂಜಯ ಆನೆಗೆ ಮಾತ್ರ ನಾನು ಒಂದು 4ರಿಂದ 5 ಸತಿ ಫೀಡ್ ಮಾಡಿಸಿದ್ದೀನಿ. ಸಿಕ್ಕಾಬಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ದಸರಾಗೆ ಬಂದಾಗಲೂ ನಾನು ಮಾತಾಡಿಸಿ ಅಂತಂದರು. ಖಂಡಿತ ಅವ್ರನ್ನ ಮಾತಾಡಿಸ್ತೀವಿ. ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಸೊ ನಾವು ದುಬಾರೆಗೆ ಹೋಗಿದ್ದು. ಕಂಜನ್ಗೂ ಮತ್ತು ಮಾರ್ತಾಂಡಂಗೂ ಜಗಳ ಆಗೋ 2 ಡೇಸ್ ಬಿಫೋರ್. ಸೊ ನೀವು ಹೇಳಬೇಡಿ ಜಗಳ ಆಗಿದ್ರು ಇಷ್ಟು ಚೆನ್ನಾಗಿ ಆನೆ ಹತ್ರ ಹೋಗಿ ಬಂದಿದ್ದೀರಾ ಅಂತ. ಸೊ ಇದು ಬಿಫೋರ್ ಹೋಗಿರೋದು. ನಾವು ಹೋಗಿ ಬಂದು 2 ಡೇಸ್ ಆದಮೇಲೆ ಆ ಥರ ಗಲಾಟೆ ಆಗಿರೋದು. ನೀವೇ ನೋಡ್ಬೋದು, ಎಲ್ಲ ಟೈಮಲ್ಲೂ ಆನೆಗಳು ಹಂಗಿರಲ್ಲ, ಸಮ್ಟೈಮ್ಸ್ ಹಂಗಾಗತ್ತೆ. ಸೊ ಅದು ನಾವು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಸೊ ಆನೆಗಳಿಗೆ ಆಗೋ ಥರ ಫ್ಲ್ಯಾಶ್ ಲೈಟ್ ಹಾಕ್ಕೊಂಡು ವೀಡಿಯೋ ತೆಗೆಯೋದು, ಫೋಟೋ ತೆಗೆಯೋದು ಮಾಡಬಾರ್ದು. ಸಾಕಾಣೆ ಶಿಬಿರದಿಂದ ಹೊರಟಾಗ 5:50 ಆಗಿತ್ತು. ಈ ಕಡೆ ಬರೋ ಅಷ್ಟೊತ್ತಲ್ಲಿ 6 ಆಗಿತ್ತು. 10 ಮಿನಿಟ್ಸ್ ಸಾಕಾಯಿತು. ಸೊ ಫೈನಲಿ 6:15ಗೆ ಹೊರಟಿದ್ದೀವಿ. ಇವಾಗ ನರೇಶನ್ ರೂಮಿಗೆ ಬಂದಿದ್ವಿ. ಸೊ ಅವ್ನು ಜಪಾನ್ ಚಾಕ್ಲೇಟ್ ತಂದಿದ್ದ. ಸೊ ನೋಡಿ ಅದಕ್ಕೆ ರಾಜು ಅವ್ರ ರಿಯಾಕ್ಷನ್ ಹೇಗಿದೆ ತಿನ್ಬಿಟ್ಟು. ಯಾಕೆ ಏನಾಯ್ತು? ಚೆನ್ನಾಗಿಲ್ವಾ? ನನಗೂ ಅಲ್ವಕ್ಕೂ ಆಗಿ ಬರೋದ ತಕ್ಕ. ಯಾಕೆ ಇಲ್ಲ ತಿನ್ನಲ್ಲ, ನಂಗೆ ಬೇಡ. ನಾನು ಜಪಾನ್ದು ನೋಡಿದ್ದೀನಿ ಫುಡ್ಸು, ಬೇಡ ನನಗೆ ತಕ್ಕ. ನಮ್ಮ ನರೀಶ್ ಇವತ್ತು ನನಗೋಸ್ಕರ ಅಡುಗೆ ಮಾಡಿದ್ದೀನಿ. ಏಯ್ ತಕ್ಕ, ನಾನು ತಿನ್ನಲ್ಲ. ನಿಜವಾಗ್ಲೂ ಆ ಸ್ಮೆಲ್ಲೇ ಒಂಥರ ಇತ್ತು ಅಲ್ವಾ ಅದು. ಸೊ ರಾಜು ಅವರು ಒಂದು ಬೈಟ್ ತಿಂದ್ಬಿಟ್ಟು ನನಗೂ ತಿನ್ನು, ನಿನಗೂ ಟೇಸ್ಟ್ ಗೊತ್ತಾಗುತ್ತೆ ಅಂತ. ಬಟ್ ನಾನು ತಿನ್ನಲ್ಲ, ಯಾಕೆಂದರೆ ಒಂದು ಸತಿ ಜಪಾನ್ ಚಾಕ್ಲೇಟ್ನ ಟೇಸ್ಟ್ ಮಾಡಿ ಒಂಥರ ಆಗಿತ್ತು. ಸೊ ನನಗೆ ಬೇಡ ಅಂತಂದೆ. ಅವರು ನನ್ನ ಕೈಲಿ ಆಗಲ್ಲ ಅಂದರು. ನಾವು ಅಲ್ಲಿಂದ ಹೊರಟಾಗಲೇ ಅವ್ನಿಗೆ ಹೇಳಿದ್ವಿ, ಅಣ್ಣ ಇವಾಗ ಹೊರಡ್ತಾ ಇದ್ದೀವಿ ಅಂತ. ಸೊ ಬನ್ನಿ ನಾನೇ ನಿಮ್ಗೆ ಇವತ್ತು ಅಡುಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಚಿತ್ರಾನ್ನ ಮೊಸರನ್ನ ಮಾಡಿದ್ದ. ಸೊ ಅವನ ಜೊತೆನೇ ಬಂದು ಅವ್ನ ರೂಮಲ್ಲೇ ಊಟ ಮಾಡಿಕೊಂಡು ನಾವು ಹೊರಡೋವರೆಗೂ 10:30 ಆಗಿತ್ತು. ಸೊ ಇವಾಗ ಯಾಕೆ ಹೊರಡೋದು ಅಂತ ಮೈಸೂರಲ್ಲೇ ರೂಮ್ ಮಾಡ್ಕೊಂಡಿದ್ವಿ. ಬಾಯ್ ನರೇಶನ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸೊ ಫೈನಲಿ ಅಂತೂ ಇಂತೂ 2 ಡೇಸ್ ಟ್ರಿಪ್ನ ಮುಗಿಸಿದ್ದೀವಿ. ಸಿಕ್ಕಾಬಟ್ಟೆ ಆಸೆ ಇತ್ತು ಫಾಗ್ ನೋಡಬೇಕು ತಲಕಾವೇರಿಲಿ ಅಂತ. ಸೊ ನೋಡಿದೆ, ಖುಷಿ ಆಯಿತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಹೋಗಿರೋದ್ರಿಂದ ದರ್ಶನವೂ ಚೆನ್ನಾಗಾಯಿತು, ಜಾಸ್ತಿ ಕ್ರೌಡು ಇರಲಿಲ್ಲ. ಸೊ ಯಾರ್ಯಾರು ಮಡಿಕೇರಿಗೆ ಹೋಗಿದ್ದೀರಾ, ಅಲ್ಲಿ ಇನ್ಯಾವ ಪ್ಲೇಸ್ ನೋಡೋ ಅಂಥದ್ದಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೊ ನನಗೆ ಗೊತ್ತಿರೋ ಪ್ಲೇಸ್ಗಳಿಗೆ ನಾವು ಹೋಗಿ ಬಂದಿದ್ವಿ, ಯಾಕೆಂದರೆ ಇದು ಪ್ರೀ ಪ್ಲ್ಯಾನ್ ಇರಲಿಲ್ಲ, ಅದಕ್ಕೋಸ್ಕರ. ಸೊ ನೆಕ್ಸ್ಟ್ ಯಾವ ಬೇರೆ ಪ್ಲೇಸ್ಗಳಿದೆ ಅಂತ ನೀವು ಕಮೆಂಟ್ ಹಾಕಿರ್ತೀರಾ. ನೆಕ್ಸ್ಟ್ ನಾವು ಮಡಿಕೇರಿಗೆ ಹೋದಾಗ ಆ ಪ್ಲೇಸ್ನ ವಿಸಿಟ್ ಮಾಡ್ತೀನಿ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್ಸ್ ಇಷ್ಟ ಆಗಿದೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವ್ಲಾಗ ಸಿಗೋಣ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.